ಗ್ರಾಮೀಣ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಮೊದಲಿಲ್ಲಿ ನಾನು ತೆಂಗಿನಕಾಯಿನ ಹೇಗೆ ಮಾಡಿಕೊಂಡೆ ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ಕೊಬ್ಬರಿಕಾಯಿ ತೊಗೊಂಡು ನಾವು ಸಿಪ್ಪೆ ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ನಾನು ಏನು ಮಾಡಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ಬಲ್ತಿರೋ ತೆಂಗಿನಕಾಯಿನ ಎತ್ಕೊಂಡು, ಅಂದರೆ ಸ್ವಲ್ಪ ನೀರಿತ್ತು ಅದರಲ್ಲಿ, ಅದನ್ನು ಹೊಡೆದು ಸಿಪ್ಪೆನ ತೆಗೆದು ಕಟ್ ಮಾಡ್ಕೊಂಬಿಟ್ಟೆ. ಅದನ್ನೇ ಜಾಸ್ತಿ ಟೈಮ್ ಹಿಡಿಯೋಲ್ಲ, ನಮಗೆ 10 ನಿಮಿಷಗಳ ಕಾಲ ಆಗ್ಬೋದು ಅಷ್ಟೇ. ಆ ಸಿಪ್ಪೆ ತೆಗೆದು ಕಟ್ ಮಾಡೋದು ಈಸಿ, ಕೊಬ್ಬರಿನ ಕಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಆ ಥರ ರೆಡಿ ಮಾಡಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಅರ್ಧ ಕೆ ಜಿ ಕಡಲೆಬೀಜ, 1/4 ಕೆ ಜಿ ಎಳ್ಳು, ಅರ್ಧ ಕೆ ಜಿ ಹುರ್ಗಡ್ಲೆ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಕೆ ಜಿ ಅಂದರೆ ಅರ್ಧ ಕೆ ಜಿ ಹುರ್ಗಡ್ಲೆ ಮತ್ತು ಈ ಕಡಲೆಬೀಜ, ಕೊಬ್ಬರಿ, ಈ ಜೀರಿಗೆ, ಎಳ್ಳು ಇಷ್ಟೆಲ್ಲ ಸೇರಿ ನಮಗೆ 1 ಕೆ ಜಿ 1.5 ಕೆ ಜಿ ಆಗ್ತಾಯಿದೆ. ಇಲ್ಲಿ ನಾನು 1.5 ಕೆ ಜಿಗೆ ಬೆಲ್ಲನ 3/4 ಕೆ ಜಿ ಅಷ್ಟು ತೊಗೊಂಡಿದ್ದೀನಿ. ಈಗ ನಮಗೆ ಎಷ್ಟು ಕ್ವಾಂಟಿಟಿ ಮೆಟೀರಿಯಲ್, ಬೇರೆ ಮೆಟೀರಿಯಲ್ ಕ್ವಾಂಟಿಟಿ ಎಷ್ಟು ಬರುತ್ತೆ ಅದರಲ್ಲಿ ಅರ್ಧ ಕ್ವಾಂಟಿಟಿನ ಬೆಲ್ಲ ತೊಗೊಂಡ್ರೆ ನಮಗೆ ಸ್ವೀಟು ಮ್ಯಾನೇಜ್ ಆಗುತ್ತೆ. ಈಗ ಈ ಕಡಲೆಬೀಜನ ಹುರ್ಕೊಂಡು ಬರೋಣ ಬನ್ನಿ. ಕಡಲೆಬೀಜ ಹುರ್ಕೊಂಡು ಹೇಗೆ ಪಪ್ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ತೀನಿ. ಜೊತೆಗೆ ಎಳ್ಳು ಕೂಡ ಹುರ್ಕೊಬೇಕು. ಬನ್ನಿ ಈಗ ಹುರ್ಕೊಂಡು ಬರೋಣ. ಮೊದಲಿಗ ಎಳ್ಳು ಹುರ್ಕೋತಾ ಇದ್ದೀನಿ. ಕಡಿಮೆ ಉರಿ ಇಟ್ಕೊಂಡು ಎಳ್ಳು ಚಟಾಪಟಾನ ಸೌಂಡ್ ಬಂದರೆ ಸಾಕು, ಸೌಂಡ್ ಬರೋವರೆಗೆ ಹುರ್ಕೋಬೇಕು. ನೋಡಿ, ಹಂಗೆ ನಿಧಾನವಾಗಿ ಲೋ ಫ್ಲೇಮಲ್ಲಿ ಹಾಕ್ಕೊಂಡು ಹುರಿಬೇಕು. ಹೀಗಾಗಿದೆ ಎಳ್ಳು ನೋಡಿ. ಇವಾಗ ಸ್ಟಾಪ್ ಮಾಡ್ಕೊಳ್ಳೋಣ ಅದನ್ನು. ಈ ಕಡಲೆ ಬೀಜ ಅರ್ಧ ಕೆ ಜಿನೂ ಒಟ್ಟಿಗೆ ಹಾಕ್ಕೊಳ್ಳೋಕ್ಕಾಗಲ್ಲ, ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. 2 ಸಲ ಹುರ್ಕೋತೀನಿ. ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರಿತಾ ಇರಬೇಕು. ಅದೇನಾಗುತ್ತೆ, ನಾವು ಐ ಫ್ಲೇಮ್ ಇಟ್ಟಾಗ ಸಿಪ್ಪೆ ಜೊತೆ ಒಳಗಡೆ ಬೀಜ ಕೂಡ ಸೀದೋಗ್ಬಿಡುತ್ತೆ. ನಾವು ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು. 2 ಸಲ ಹಾಕ್ಕೊಂಡು ಹುರ್ಕೊಂಡು ಸಿಪ್ಪೆ ತೆಕ್ಕೊಳ್ಳೋಣ. ಈಗ ಕಡಲೆ ಬೀಜ, ಎಳ್ಳು ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಎಳ್ಳು ಆ ಥರ ಹುರ್ಕೊಂಡು ಇಟ್ಕೊಂಡ್ರೆ ಸಾಕು, ಸೀಸಿದ್ರೆ ಕಪ್ಗಾಗ್ಬಿಡುತ್ತೆ. ಈಗ ನೋಡಿ, ಕಡಲೆ ಬೀಜನ ಹುರ್ಕೊಂಡು ಅದು ಕಪ್ಗಾಗದೇ ಇರೋ ಥರ ಆ ಬೇಳೆ ಥರ ಮಾಡಿಕೊಂಡು ಅಲ್ಲಿ ಮೇಲಿರೋ ಸಿಪ್ಪೆನ ತೆಕ್ಕೊಂಡು ಅದನ್ನು ಕ್ಲೀನ್ ಮಾಡಿ ಇಟ್ಕೋಬೇಕು. ಈಗ ಇದರೊಳಗಡೆ ನಾವು ನೋಡಿ ಈ ಥರ ಕ್ಲೀನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಹುರ್ಗಡ್ಲೆ ಹಾಕೋಣ. ಹುರ್ಗಡ್ಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹುರ್ಗಡ್ಲೆ ಹಾಕ್ಕೊಂಡು ನೋಡಿ, ಇವಾಗ ಎಷ್ಟು ನಾವು ಅರ್ಧ ಕೆ ಜಿ ಹುರ್ಗಡ್ಲೆ ತೊಗೊಂಡಿದ್ವಿ ನೋಡಿ. ಅರ್ಧ ಕೆ ಜಿಯಷ್ಟು ಹುರ್ಗಡ್ಲೆ, 1/4 ಕೆ ಜಿ ಎಳ್ಳು ಮತ್ತು ಅರ್ಧ ಕೆ ಜಿ ಕಡಲೆ ಬೀಜ ಹಾಕ್ತಿದ್ದೀವಿ. ನಾವೆಷ್ಟು ಕ್ವಾಂಟಿಟಿನೆಲ್ಲ ಹಾಕ್ತೀವಿ ಅಷ್ಟು ಅರ್ಧ ಕ್ವಾಂಟಿಟಿ ನಮಗೆ ಬೆಲ್ಲ ಬೇಕಾಗುತ್ತೆ. ಈಗ ತೆಂಗಿನಕಾಯಿ ತುರಿ ನೋಡಿ, ಎಷ್ಟು ಉದ್ರುದ್ರಾಗಿ ಒಣಗಿದೆ ಅಂತ. ಅದು ಕೊಬ್ಬರಿ ಅಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ಒಣಗಿದೆ, ಅಷ್ಟು ಚೆನ್ನಾಗಿದೆ. ಮತ್ತು ಈಗ ಬೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಜೀರಿಗೆ ಎಲ್ಲ ತೊಗೊಂಬಂದಿದ್ದೆ ನೋಡಿ ಅಂಗಡಿಯಿಂದ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಈಗ ಒಳ್ಳೆ ಟೇಸ್ಟು, ಪರ್ಫೆಕ್ಟ್ ಟೇಸ್ಟಲ್ಲಿ, ಪರ್ಫೆಕ್ಟ್ ಸ್ವೀಟಲ್ಲಿ ಈಗ ಎಳ್ಳು ಬೆಲ್ಲ ರೆಡಿಯಾಗಿದೆ. ಒಳ್ಳೆ ಟೇಸ್ಟಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಮನೆಯಲ್ಲೇ ರೆಡಿಯಾಗಿದೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.